ಈ ವಿಡಿಯೋದಲ್ಲಿ ನಾವು ನಾಗದಾಳಿ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಸ್ಯವು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಔಷಧೀಯ ಸಸ್ಯವಾಗಿದೆ. ಇದರ ಎಲೆಗಳ ಪ್ರಮುಖ ಲಕ್ಷಣಗಳು ಮತ್ತು ಆರೋಗ್ಯಕರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಗದಾಳಿ ಎಲೆಗಳು ನೋಡಲು ಗಾಢ ಹಸಿರು ಬಣ್ಣದಲ್ಲಿದ್ದು ಹಗುರವಾದ ಮತ್ತು ನಯವಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಎಲೆಗಳು ಸಣ್ಣದಾಗಿ ಸ್ವಲ್ಪ ಉದ್ದುದ್ದವಾಗಿದ್ದು ತುದಿಯಲ್ಲಿ ಚೂಪವಾಗಿರುತ್ತವೆ. ಎಲೆಯನ್ನು ಕೈಯಲ್ಲಿ ತೀಡಿ ಮೂಸಿದರೆ ಒಂದು ವಿಶಿಷ್ಟವಾದ ತೀಕ್ಷ್ಣವಾದ ಗಿಡಮೂಲಿಕೆಯ ವಾಸನೆ ಬರುತ್ತದೆ. ಈ ಎಲೆಗಳು ಕಹಿ ಮತ್ತು ಒಗರು ಮಿಶ್ರಿತ ರುಚಿಯನ್ನು ಹೊಂದಿರುತ್ತವೆ. ಈ ಸಸ್ಯವನ್ನು ಇಂಗ್ಲಿಷ್ನಲ್ಲಿ ರುಟಾ ಗ್ರಾವಿಲಿಯನ್ಸ್ ಎಂದು ಕರೆಯುತ್ತಾರೆ. ಇದನ್ನು ಕನ್ನಡದಲ್ಲಿ ಸದಾಪು ಅಥವಾ ನಾಗದಾಳಿ ಸೊಪ್ಪು ಎಂದು ಸಹ ಕರೆಯುತ್ತಾರೆ. ಇದರ ಹೂಗಳು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ನಾಗದಾಳಿ ಸಸ್ಯದ ಪ್ರಮುಖ ಉಪಯೋಗಗಳು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ತಿಳಿಯೋಣ. ನಾಗದಾಳಿ ಗಿಡದ ಎಲೆಗಳು ತೀಕ್ಷ್ಣವಾದ ಮತ್ತು ಬಲವಾದ ಪರಿಮಳವನ್ನು ಹೊಂದಿರುತ್ತವೆ. ಈ ವಾಸನೆಯು ಸೊಳ್ಳೆಗಳು, ನೊಣಗಳು ಮತ್ತು ತೋಟದ ಕೀಟಗಳನ್ನು ನೈಸರ್ಗಿಕವಾಗಿ ದೂರವಿಡಲು ಸಹಾಯ ಮಾಡುತ್ತದೆ. ತಲೆಯಲ್ಲಿರುವ ಹೇನುಗಳು ಮತ್ತು ಇತರ ಸೂಕ್ಷ್ಮ ಜೀವಿಗಳನ್ನು ನಿವಾರಿಸಲು ಇದರ ಎಣ್ಣೆಯನ್ನು ಬಳಸಲಾಗುತ್ತದೆ. ಈ ಸಸ್ಯದಲ್ಲಿ ಶಿಲೀಂಧ್ರನಾಶಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇವೆ. ಇದು ಚರ್ಮದ ತುರಿಕೆ, ಕಜ್ಜಿ ಮತ್ತು ವಿವಿಧ ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ನಾಗದಾಳಿಯು ಹೊಟ್ಟೆಯ ವಾಯು, ಅಜೀರ್ಣ ಮತ್ತು ಹೊಟ್ಟೆ ನೋವಿನಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಹೊಟ್ಟೆಯಲ್ಲಿನ ಹುಳುಗಳನ್ನು ನಿವಾರಿಸಲು ಇದರ ಕಷಾಯ ಅಥವಾ ರಸವನ್ನು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತದೆ. ಇದರಲ್ಲಿರುವ ಉರಿಯೂತ ನಿವಾರಕ ಗುಣಗಳು ಕೀಲು ನೋವು, ಸ್ನಾಯು ಸೆಳೆತ ಮತ್ತು ಮೂಳೆ ಬೆರಳುಗಳ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ಇದರ ಎಲೆಗಳ ರಸ ಅಥವಾ ಪೇಸ್ಟ್ ಅನ್ನು ತಲೆನೋವು ಮತ್ತು ಕಿವಿ ನೋವಿನ ನಿವಾರಣೆಗೆ ಬಳಸುವ ಪದ್ಧತಿ ಇದೆ. ಹಾಗಾಗಿ ಇದನ್ನು ಉರಿಯೂತ ಮತ್ತು ನೋವು ನಿವಾರಕವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಳಸುವರು. ಮಹಿಳೆಯರಲ್ಲಿ ಅನಿಯಮಿತ ಮುಟ್ಟಿನ ಸಮಸ್ಯೆಗಳನ್ನು ಸರಿಪಡಿಸಲು ಮತ್ತು ಮಾಸಿಕ ಚಕ್ರವನ್ನು ನಿಯಂತ್ರಿಸಲು ನಾಗದಾಳಿಯನ್ನು ಬಳಸಲಾಗುತ್ತದೆ. ನರಮಂಡಲದ ಸಡಿಲಿಕೆಗೆ ಇದು ಉಪಕಾರಿ. ಇದು ನರಗಳನ್ನು ಶಾಂತಗೊಳಿಸುವ ಗುಣವನ್ನು ಹೊಂದಿದೆ. ಇದು ಅತಿಯಾದ ಆತಂಕ, ಒತ್ತಡ ಮತ್ತು ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಇದು ಕಣ್ಣುಗಳ ಉರಿ ಮತ್ತು ದೃಷ್ಟಿ ಮಂಜಾಗುವುದನ್ನು ತಡೆಯಲು ನೆರವಾಗುತ್ತದೆ ಎಂದು ಸಾಂಪ್ರದಾಯಿಕವಾಗಿ ನಂಬಲಾಗಿದೆ. ಆಯುರ್ವೇದದ ಪದ್ಧತಿಯಲ್ಲಿ ನಾಗದಾಳಿ ಸೊಪ್ಪು ಕಫ ದೋಷವನ್ನು ಕಡಿಮೆ ಮಾಡಲು ಹೆಸರುವಾಸಿಯಾಗಿದೆ ಎಂದು ನಂಬಲಾಗಿದೆ. ಈ ನಾಗದಾಳಿ ಸೊಪ್ಪನ್ನು ಬಳಸುವ ರೀತಿಯನ್ನು ತಿಳಿಯೋಣ. ಈ ಸೊಪ್ಪನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಅತ್ಯಲ್ಪ ಪ್ರಮಾಣದಲ್ಲಿ ಔಷಧೀಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಈ ಸೊಪ್ಪಿನಲ್ಲಿ ತೀವ್ರವಾದ ಔಷಧೀಯ ಗುಣಗಳು ಇರುವ ಕಾರಣ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಇದು ವಿಷಕಾರಿ ಕೂಡ ಆಗಬಹುದು. ನಾಗದಾಳಿ ಸೊಪ್ಪಿನ 2-3 ಎಲೆಗಳನ್ನು ತುಳಸಿ, ದೊಡ್ಡಪತ್ರೆ, ಜೀರಿಗೆ ಮತ್ತು ಕಾಳು ಮೆಣಸಿನೊಂದಿಗೆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಈ ನೀರನ್ನು ಸೋಸಿ ಸ್ವಲ್ಪ ಬೆಲ್ಲ ಅಥವಾ ಹಾಲು ಬೆರೆಸಿ ಕಷಾಯದಂತೆ ಕುಡಿಯುವುದರಿಂದ ದೀರ್ಘಕಾಲದ ನೆಗಡಿ ಮತ್ತು ಗಂಟಲು ನೋವು ಗುಣವಾಗುತ್ತದೆ. ಹಾಗೆಯೇ ಕಿವಿಯಲ್ಲಿ ಸೋಂಕು, ತೀವ್ರವಾದ ನೋವಿದ್ದರೆ ಈ ಸೊಪ್ಪಿನ ಎಲೆಗಳನ್ನು ಜಜ್ಜಿ ತೆಗೆದು 1-2 ಹನಿ ಹಸಿರಸವನ್ನು ಕಿವಿಗೆ ಹಾಕುವ ಸಂಪ್ರದಾಯವಿದೆ. ಕಾಲು ಮರಗಟ್ಟುವುದು, ಕೀಲು ನೋವು ಅಥವಾ ಬೆನ್ನು ನೋವಿದ್ದರೆ ಈ ಎಲೆಗಳನ್ನು ಸ್ವಲ್ಪ ಎಣ್ಣೆಯೊಂದಿಗೆ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಕಟ್ಟುವುದು ಅಥವಾ ಎಲೆಗಳ ಪೇಸ್ಟನ್ನು ಹಚ್ಚುವುದರಿಂದ ನೋವು ಕಡಿಮೆಯಾಗುತ್ತದೆ. ಹಾಗೆಯೇ ಮಕ್ಕಳ ಬಾಲಗ್ರಹ ದೋಷಕ್ಕೆ ಹಳ್ಳಿಗಳಲ್ಲಿ ಬಳಸುತ್ತಾರೆ. ಈ ಸೊಪ್ಪನ್ನು ಬಳಸುವ ಮುನ್ನ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೇನೆಂದರೆ ದೇಹದ ಒಳಗಿನ ಉಪಯೋಗಕ್ಕೆ ಬಳಸುವುದಾದರೆ 2-3 ಎಲೆಗಳನ್ನು ಮೀರಿ ಬಳಸಲೇಬಾರದು.
ಚರ್ಮದ ಮೇಲಿನ ಲೇಪನಕ್ಕೆ ಮಿತವಾಗಿದ್ದರೆ ಒಳಿತು. ಇದರ ಒಣಗಿದ ಎಲೆಗಳ ಧೂಪ ಹಾಕುವುದರಿಂದ ಸೊಳ್ಳೆ, ನೊಣ ಮತ್ತು ಇತರ ವಿಷಕಾರಿ ಕೀಟಗಳು ಹತ್ತಿರ ಬರುವುದಿಲ್ಲ. ಚೇಳು ಕಡಿದಾಗ ವಿಷವೇರದಂತೆ ಕಡಿದ ಜಾಗಕ್ಕೆ ಸೊಪ್ಪಿನ ರಸವನ್ನು ಲೇಪನ ಮಾಡುತ್ತಾರೆ. ಇದು ಒಂದು ಮೊದಲ ಪ್ರಥಮ ಚಿಕಿತ್ಸೆಯಾಗಿರುತ್ತದೆ. ಇನ್ನು ಚಿಕ್ಕ ಮಕ್ಕಳಿರುವ ಮನೆಗಳಲ್ಲಿ ಕೀಟಗಳು, ಕ್ರಿಮಿಗಳು ಮಕ್ಕಳತ್ತ ಬರದಂತೆ ಮಕ್ಕಳು ಮಲಗುವ ಹಾಸಿಗೆಯ ಕೆಳಗೆ ಈ ಸೊಪ್ಪನ್ನು ಇಡುತ್ತಾರೆ ಮತ್ತು ಇದು ದೇಹದಲ್ಲಿನ ಹಾರ್ಮೋನ್ಗಳ ಏರುಪೇರನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ PCOD ಕಾರಣದಿಂದ ಬರುವ ಮುಟ್ಟಿನ ಸಮಸ್ಯೆಗಳಿಗೆ ಇದು ಒಳ್ಳೆಯದು. ಈ ಸೊಪ್ಪನ್ನು ಬಳಸುವ ಮುನ್ನೆಚ್ಚರಿಕೆಗಳನ್ನು ನೋಡೋಣ. ಇದು ಒಂದು ಶಕ್ತಿಯುತವಾದ ಆಯುರ್ವೇದ ಮೂಲಿಕೆಯಾಗಿದೆ. ಇದು ಹಲವು ಆರೋಗ್ಯಕರ ಗುಣಗಳನ್ನು ಹೊಂದಿದ್ದರೂ ಇದನ್ನು ಅತಿಯಾಗಿ ಅಥವಾ ತಪ್ಪು ರೀತಿಯಲ್ಲಿ ಬಳಸುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಇದನ್ನು ಬಳಸುವ ಮುನ್ನ ಎಚ್ಚರ. ಈ ಸೊಪ್ಪನ್ನು ಯಾರು ಬಳಸಬಾರದು ಮತ್ತು ಇದರ ಅಡ್ಡ ಪರಿಣಾಮಗಳನ್ನು ತಿಳಿಯೋಣ. ಸದಾಪು ಅಥವಾ ಈ ನಾಗದಾಳಿ ಸೊಪ್ಪು ಗರ್ಭಾಶಯದ ಸಂಕೋಚನವನ್ನು ಪ್ರೇರೇಪಿಸುತ್ತದೆ. ಇದು ಗರ್ಭಪಾತಕ್ಕೆ ಕಾರಣವಾಗಬಹುದು. ಆದ್ದರಿಂದ ಗರ್ಭಿಣಿಯರು ಇದನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು. ಬಾಣಂತಿಯರು ಮತ್ತು ಮಕ್ಕಳು, ಹಾಲು ಕುಡಿಸುವ ತಾಯಂದಿರು ಮತ್ತು ಸಣ್ಣ ಮಕ್ಕಳಿಗೆ ವೈದ್ಯರ ಸಲಹೆ ಇಲ್ಲದೆ ಇದನ್ನು ನೀಡಬಾರದು. ಈ ಸಸ್ಯ ಮೂಲಿಕೆಯಲ್ಲಿ ನರವಿಷದ ಅಂಶವಿರುತ್ತದೆ. ನಿಗದಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ವಾಂತಿ, ಹೊಟ್ಟೆ ನೋವು, ತಲೆ ತಿರುಗುವಿಕೆ ಮತ್ತು ಲಿವರ್ ಅಥವಾ ಕಿಡ್ನಿ ವೈಫಲ್ಯದಂತಹ ಗಂಭೀರ ಸಮಸ್ಯೆಗಳು ಎದುರಾಗಬಹುದು. ಚರ್ಮದ ಅಲರ್ಜಿ ಕೆಲವರಿಗೆ ಉಂಟಾಗಬಹುದು. ಲಿವರ್, ಕಿಡ್ನಿ ಅಥವಾ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿದ್ದರೆ ವೈದ್ಯರ ಸಲಹೆ ಪಡೆಯದೆ ಇದನ್ನು ಬಳಸಲೇಬಾರದು. ಇದಿಷ್ಟು ಸದಾಪು ಅಥವಾ ನಾಗದಾಳಿ ಸೊಪ್ಪಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಯಾವುದೇ ಔಷಧೀಯ ಗಿಡಗಳನ್ನು ಬಳಸುವಾಗ ಹಿತಮಿತವಾಗಿದ್ದರೆ ಒಳಿತು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ. ಹಾಗಾಗಿ ಶೇರ್ ಮಾಡಿ. ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.